ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡರ್ಮಾಟಚ್ ಡೈಲಿ ಗ್ಲೋ ಬ್ರೈಟ್ ಅಂಡ್ ಈವನ್ ಸ್ಕಿನ್ ಟೋನ್ ಫೇಸ್ ವಾಶ್ ಬಗ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ತುಂಬಾ ದಿನದಿಂದ ಕೇಳ್ತಾ ಇದ್ದೀರಾ ಈ ಒಂದು ಫೇಸ್ ವಾಶ್ ಬಗ್ಗೆ ರಿವ್ಯೂನ ಕೊಡಿ ಅಂತ ಹೇಳಿ. ಸೊ ದಟ್ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಒಂದಷ್ಟು ಇನ್ಫಾರ್ಮೇಶನ್ ಡಾಕ್ಟರ್ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇವತ್ತು ನಾನು ನಿಮಗೆ ಅದೆಲ್ಲ ಕೂಡ ಶೇರ್ ಮಾಡ್ತೀನಿ. ಸೊ ನೀವು ಯೂಸ್ ಮಾಡ್ಬೋದಾ, ಯೂಸ್ ಮಾಡಬಾರ್ದಾ, ಯಾರಿಗೆ ಸೂಟ್ ಆಗುತ್ತೆ ಅಂಡ್ ಏನಾರ ಡಿಸ್ಅಡ್ವಾಂಟೇಜ್ ಏನಾದ್ರು ಇದೆಯಾ ಅಥವಾ ಎಕ್ಸ್ಟ್ರಾ ಏನಾದ್ರು ಬೆನಿಫಿಟ್ ಸಿಗುತ್ತಾ ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೇನೆ. ಅಂಡ್ ಯಾಕೆ ಒಂದು ಫೇಸ್ ವಾಶ್ ತುಂಬಾನೇ ವೈರಲ್ ಆಗಿದೆ ಅಂತ ಹೇಳಿದ್ರೆ, ಇದು ತುಂಬಾನೇ ಕಡಿಮೆ ಪ್ರೈಸ್, ಲೋ ಪ್ರೈಸ್ ಅಲ್ಲಿ ಸಿಗುತ್ತೆ. ಜಸ್ಟ್ ನಿಮಗೆ 150 ರೂಪೀಸ್ ಅಲ್ಲೆಲ್ಲ ಸಿಗ್ಬಿಡುತ್ತೆ. ಅಂಡ್ ಆಲ್ಸೋ ಕೆಲವೊಂದಷ್ಟು ಜನ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗುತ್ತೆ, ಲೈಕ್ ನಮ್ಮ ಸ್ಕಿನ್ ತುಂಬಾನೇ ವೈಟ್ ಆಗುತ್ತೆ, ಕಲರ್ ಆಗುತ್ತೆ, ನಾವು ಬ್ಲಾಕ್ ಇರೋದು ವೈಟ್ ಆಗ್ಬಿಡ್ತೀವಿ ಅಂತ ಒಂದು ಮೈಂಡ್ ಸೆಟ್ ಇಂದ ಯೂಸ್ ಮಾಡ್ತಿರ್ತಾರೆ. ಬಿಕಾಸ್ ಇದು ಕೂಡ ಆಡ್ ತುಂಬಾ ಜನ ಹಾಗೆ ಕೂಡ ಹೇಳ್ತಿರ್ತಾರೆ. ಬಟ್ ಈ ಬಗ್ಗೆ ಡಾಕ್ಟರ್ ನಿಮಗೆ ಹಾನೆಸ್ಟ್ ಆಗಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ ಮಾಹಿತಿ ಇವತ್ತು ಇನ್ಫಾರ್ಮೇಶನ್ ನಿಮಗೆ ಕೊಡ್ತೇನೆ. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ ನಲ್ಲಿ ಅಂತ ಹೇಳಿದ್ರೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಡರ್ಮಾಟಚ್ ಡೈಲಿ ಗ್ಲೋ ಬ್ರೈಟ್ ಅಂಡ್ ಈವನ್ ಸ್ಕಿನ್ ಟೋನ್ ಫೇಸ್ ವಾಶ್. ಸೊ ಕಾಣಿಸ್ತಿದಲ್ವಾ ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಅಂಡ್ ಈ ಒಂದು ಫೇಸ್ ವಾಶ್ ಅಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇದೆ. ಸೊ ಅದು ಯಾವ್ದು 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ, ನಿಯಾಸಿನಮೈಡ್, ವಿಟಮಿನ್ ಇ ಮತ್ತೆ ಕೋಜಿಕ್ ಆಸಿಡ್. ಸೊ ಈ 3 ಆಕ್ಟಿವ್ ಇಂಗ್ರೀಡಿಯೆಂಟ್ ಹಾಕಿ ಈ ಒಂದು ಫೇಸ್ ವಾಶ್ ನ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಈ ಒಂದು ಫೇಸ್ ವಾಶ್ ಡರ್ಮಟಾಲಜಿ ಟೆಸ್ಟೆಡ್ ಇದೆ, ಸರಿನಾ. ಅಂಡ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 149 ಅಥವಾ 150 ರೂಪೀಸ್ ಅಲ್ಲೆಲ್ಲ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಅಂಡ್ ಇದು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಸೊ ನೀವು ಯೂಸ್ ಮಾಡಬಹುದು ಅಂತ ಹೇಳಿ. ಸೊ ಹಾಗಾದ್ರೆ ಈ ಒಂದು ಫೇಸ್ ವಾಶ್ ಬಗ್ಗೆ ಡಾಕ್ಟರ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಈ ಒಂದು ಫೇಸ್ ವಾಶ್ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ನಿಮ್ ಫೇಸ್ ಅಲ್ಲಿ ಏನಾದ್ರು ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ, ಸೊ ಆ ಒಂದು ಮೆಲನಿನ್ ಪ್ರೊಡಕ್ಷನ್ ನ ಇದು ಕಂಟ್ರೋಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಮೆಲನಿನ್ ಪ್ರೊಡಕ್ಷನ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಿಮ್ ಫೇಸ್ ಅಲ್ಲಿ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಸ್ಕಾರ್ಸ್, ಅನ್ಇವನ್ ಸ್ಕಿನ್ ಟೋನ್, ಸ್ವಲ್ಪ ಡಲ್ ಆಗಿ ಕಾಣುವಂಥದ್ದು. ಸೊ ಆ ರೀತಿಲೆಲ್ಲ ನಿಮ್ಗೆ ಅಂದ್ರೆ ಬ್ಲಾಕ್ ಕಾಣ್ತಾ ಇದೀವಿ ಅಂತ ಹೇಳಿ ಕಮೆಂಟ್ ಮಾಡ್ತಿರಲ್ವಾ. ಸೊ ಬ್ಲಾಕ್ ಅಂತ ಹೇಳಿದ್ರೆ ನಿಮ್ಗೆ ಟ್ಯಾನ್ ಏನಾದ್ರು ಆಗಿತ್ತು, ಪಿಗ್ಮೆಂಟೇಷನ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಶೇಡ್ ಎಲ್ಲದು ಕೂಡ ಕಡಿಮೆ ಆಗಿರುತ್ತೆ. ಸೊ ಮೆಲನಿನ್ ಪ್ರೊಡಕ್ಷನ್ ಎಲ್ಲ ಕಮ್ಮಿ ಆಗಿರುತ್ತಲ್ವಾ. ಸೊ ಆ ಒಂದು ಪ್ರೊಡಕ್ಷನ್ ಕಮ್ಮಿ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಇದು ಡೀಪ್ ಆಗಿ ಅಬ್ಸರ್ವ್ ಆಗುತ್ತೆ. ಬಿಕಾಸ್ ಇದು ತುಂಬಾ ಲೈಟ್ ವೇಟ್ ಆಗಿದೆ ಫ್ರೆಂಡ್ಸ್, ಸರಿನಾ. ಸೊ ಲೈಟ್ ವೇಟ್ ಆಗಿರೋದ್ರಿಂದ ಡೀಪ್ ಆಗಿ ಅಬ್ಸರ್ವ್ ಆಗಿ ಅದೆಲ್ಲದೂ ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಅಲ್ಲಿ ಕೊಲಾಜಿನ್ ಪ್ರೊಡಕ್ಷನ್ ಇದು ಬೂಸ್ಟ್ ಮಾಡುತ್ತೆ. ಸೊ ಕೊಲಾಜಿನ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಸ್ಕಿನ್ ಕಲರ್ ಕೂಡ ತುಂಬಾನೇ ಚೆನ್ನಾಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ ಸ್ಕಿನ್ ಆಕ್ಸಿಡೇಟಿವ್ ಡ್ಯಾಮೇಜಸ್ ಇಂದ ಏನಾದ್ರು ಹಾಳಾಗಿತ್ತು ಅಥವಾ ಇನ್ ಫ್ಯೂಚರ್ ಅಲ್ಲಿ ಏನಾದ್ರು ಹಾಳಾಗದಿರೋ ರೀತಿನೂ ಕೂಡ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಎರಡು ರೀತಿಲೂ ಕೂಡ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ ಸ್ಕಿನ್ ಅಲ್ಲಿ ಏನಾದ್ರು ನ್ಯಾಚುರಲ್ ಬ್ಯಾಲೆನ್ಸ್ ಏನಾದ್ರು ಸ್ವಲ್ಪ ಏನಾದ್ರು ಡ್ರೈನೆಸ್ ಏನಾದ್ರು ಆಗಿತ್ತು, ಸೊ ನ್ಯಾಚುರಲ್ ಬ್ಯಾಲೆನ್ಸ್ ಎಲ್ಲದೂ ಕೂಡ ಲೋ ಆಗಿತ್ತು ಅಂತ ಹೇಳಿದ್ರೆ, ಸೊ ಅದನ್ನು ಕೂಡ ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನ್ಯಾಚುರಲ್ ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಯಾವತ್ತೂ ಕೂಡ ಡ್ರೈ ಆಗೋದಿಲ್ಲ. ಸೊ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಮಾಡುತ್ತೆ, ತುಂಬಾನೇ ಕಾಮ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಒಂದು ಫೇಸ್ ವಾಶ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ ಫೇಸ್ ಅಲ್ಲಿ ಏನಾದ್ರು ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಇತ್ತು, ಮತ್ತೆ ನಿಮ್ ಫೇಸ್ ಅಲ್ಲಿ ಏನಾದ್ರು ಕೊಳೆಗಳಿತ್ತು, ಪೊಲ್ಯೂಷನ್ ಇಂದ ಏನಾದ್ರು ಹಾಳಾಗಿತ್ತು, ಮತ್ತೆ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾನೇ ಕಡಿಮೆ ಏನಾದ್ರು ಆಗಿತ್ತು, ಬ್ಲೆಮಿಷಸ್ ಇತ್ತು, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್, ಸೊ ಈ ರೀತಿ ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ಈವನ್ ಸ್ಕಿನ್ ಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ, ಸ್ಕಿನ್ ಸೆಲ್ಸ್ ನ ತುಂಬಾನೇ ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ರೆಡ್ನೆಸ್, ಇರಿಟೇಷನ್ ಏನು ಕೂಡ ಆಗೋದಿಲ್ಲ. ಆಲ್ರೆಡಿ ಏನಾರ ನಿಮ್ಮ ಸ್ಕಿನ್ ಏನಾರ ರೆಡ್ನೆಸ್, ಇರಿಟೇಷನ್, ಸೊ ಆ ರೀತಿಲೆಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ಸೊ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್, ತುಂಬಾನೇ ಸ್ಮೂತ್ ಆಗಿ ಕನ್ವರ್ಟ್ ಆಗುತ್ತೆ, ಸರಿನಾ. ಸೊ ಇವಾಗ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಮ ನ್ಯಾಚುರಲ್ ಏನ್ ಬ್ಲಾಕ್ ಕಲರ್ ಇರುತ್ತೆ, ಸೊ ಅದು ವೈಟ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಸೊ ನಿಮಗೆ ಟ್ಯಾನ್, ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಸ್ಕಾರ್ಸ್ ಮತ್ತೆ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಹಾಳಾಗಿತ್ತು, ಸೊ ನಾನು ಹೇಳಿರುವಂತ ಪ್ರಾಬ್ಲಮ್ಸ್ ಗಳೇನಾದ್ರು ಕೂಡ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಆಗಿತ್ತು ಅಂತ ಹೇಳಿದ್ರೆ, ಸೊ ಆ ಒಂದು ಶೇಡ್ಸ್ ಏನಾದ್ರು ನಿಮ್ಮ ಸ್ಕಿನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನ ಬೂಸ್ಟ್ ಮಾಡಿ, ಅಂದ್ರೆ ಅದನ್ನ ರಿಪೇರ್ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ನಿಮ್ಮ ಸ್ಕಿನ್ ಶೇಡ್ ನ ಇದು ಇಂಪ್ರೂವ್ ಮಾಡುತ್ತೆ. ಅಂದ್ರೆ ನಾರ್ಮಲ್ ಆಗಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಯಾವ ಕಲರ್ ಇದ್ದೀರಾ, ಸೊ ಆ ಕಲರ್ ನ ಇಂಪ್ರೂವ್ ಮಾಡಿ ಅದು ನಿಮ್ಮ ಸ್ಕಿನ್ ಹೆಲ್ತ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಲೈಕ್ ತುಂಬಾನೇ ಹೆಲ್ದಿ ಆಗಿ, ತುಂಬಾನೇ ಗ್ಲೋಯಿಂಗ್ ಆಗಿ, ತುಂಬಾನೇ ಬ್ರೈಟ್ ಆಗಿ ಕಾಣಿಸುತ್ತೆ. ಓಕೆನಾ. ಸೊ ಈಗ ಸಪೋಸ್ ನೀವೇನಾದ್ರು ಬೈ ಬರ್ತೆ ಬ್ಲಾಕ್ ಇದ್ದೀರಾ ಅಂತ ಹೇಳಿದ್ರೆ ವೈಟ್ ಮಾಡೋದಿಲ್ಲ. ಸೊ ಈ ರೀತಿಲೆಲ್ಲ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ಸೊ ಆ ರೀತಿ ಡಾರ್ಕ್ನೆಸ್ ಏನಾದ್ರು ಬಂದಿತ್ತು, ಶೇಡ್ ಹಾಳಾಗಿತ್ತು ಅಂತ ಹೇಳಿದ್ರೆ, ಸೊ ಅದನ್ನ ಇಂಪ್ರೂವ್ ಮಾಡುತ್ತೆ ಫ್ರೆಂಡ್ಸ್, ಸರಿನಾ. ಸೊ ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಆಗ್ಲೇ ಹೇಳಿದಾಗೆ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಪ್ರೊಟೆಕ್ಷನ್ ಸಿಗುತ್ತೆ. ಜಸ್ಟ್ ನಿಮ್ಗೆ ಒಂದೇ ಇಂಗ್ರೀಡಿಯೆಂಟ್ ಇಲ್ಲ, ನಿಯಾಸಿನಮೈಡ್ ಇದೆ, ವಿಟಮಿನ್ ಇ ಇದೆ, ಮತ್ತೆ ಕೋಜಿಕ್ ಆಸಿಡ್ ಇದೆ. ಸೊ ಇದರಿಂದ ನಿಮ್ಗೆ ಇಷ್ಟು ಬೆನಿಫಿಟ್ ಸಿಗುತ್ತೆ. ಅಂಡ್ ಈ ಒಂದು ಫೇಸ್ ವಾಶ್ ಎಲ್ಲರೂ ಕೂಡ ಯೂಸ್ ಮಾಡಬಹುದಾ ಅಂತ ಹೇಳಿದ್ರೆ, ಹೌದು, ಈ ಒಂದು ಫೇಸ್ ವಾಶ್ ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ, ನೀವು ಆರಾಮಾಗಿ ಯೂಸ್ ಮಾಡಬಹುದು. ಬಟ್ ನಿಮ್ಗೆ
18 ಇಯರ್ಸ್ ಆಗಿರ್ಬೇಕು. ಓಕೆನಾ. ಸೊ 18 ಇಯರ್ಸ್ ಪ್ಲಸ್ ಯಾರೆಲ್ಲ ಇದ್ದೀರಾ ಸೊ ನೀವೆಲ್ಲರೂ ಕೂಡ ಯೂಸ್ ಮಾಡ್ಬೋದು. ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಸೂಟ್ ಆಗುತ್ತೆ. ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ನಿಮಗೆ ತುಂಬಾ ಇನ್ನು ಮೈಲ್ಡ್ ಆಗಿರುವಂತಹ ಫೇಸ್ ವಾಶ್ಗಳು ಕೂಡ ಸಿಗುತ್ತೆ. ಆಲ್ರೆಡಿ ಚಾನಲ್ ನಲ್ಲೂ ಕೂಡ ವಿಡಿಯೋ ಇದೆ, ಒಮ್ಮೆ ಚೆಕ್ ಮಾಡಿ ಫ್ರೆಂಡ್ಸ್, ಸರಿನಾ. ಅಂಡ್ ಈ ಒಂದು ಫೇಸ್ ವಾಶ್ ದಿನದಲ್ಲಿ ಎಷ್ಟು ಟೈಮ್ ಬಳಸಬೇಕು, ಯೂಸ್ ಮಾಡಬೇಕು ಅಂತ ಹೇಳಿದ್ರೆ 2 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು. ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಅಥವಾ ಮಾರ್ನಿಂಗ್ ಅಂಡ್ ನೈಟ್. ಸೊ 2 ಟೈಮ್ಸ್ ನೀವು ಯೂಸ್ ಮಾಡಿದ್ರೆ ಸಾಕು. ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಫೇಸ್ ನ ನೀಟಾಗಿ ವೆಟ್ ಮಾಡ್ಕೋಬೇಕು. ಅದಾದ್ಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ಓವರ್ ಆಲ್ ನಿಮ್ಮ 2 ಕೈಗೂ ಕೂಡ ನೀಟಾಗಿ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಆದ್ಮೇಲೆ ನಿಮ್ಮ ಫೇಸ್ಗೆ ನೀವು ಜೆಂಟಲ್ ಆಗಿ ನೀವು ಮಸಾಜ್ ಮಾಡಬೇಕು. ತುಂಬಾ ರಬ್ ಆಗಿ ಮಾಡೋಂಥದ್ದು ಅಥವಾ ತುಂಬಾ ಹಾರ್ಶ್ ಆಗಿ ನೀವು ನಿಮ್ಮ ಸ್ಕಿನ್ಗೆ ಉಜ್ಜುವಂಥದ್ದು ಸೊ ಆ ರೀತಿಲೆಲ್ಲ ಮಾಡೋ ಹಾಗಿಲ್ಲ. ತುಂಬಾ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದೆಲ್ಲದೂ ಕೂಡ ಡೀಪ್ ಆಗಿ ಅಬ್ಸರ್ವ್ ಆದ್ಮೇಲೆ ಸೊ ಅದು ಫುಲ್ ಡ್ರೈ ಆದ್ಮೇಲೆ ನಾರ್ಮಲ್ ನೀವು ತಣ್ಣೀರಲ್ಲಿ ನಿಮ್ಮ ಫೇಸ್ ವಾಶ್ ಮಾಡ್ಕೋಬೇಕು. ಯಾವುದೇ ರೀತಿ ಬಿಸಿನೀರು ಅಥವಾ ಉಗುರು ಬೆಚ್ಚಗಿರೋ ನೀರು ಸೊ ಆ ರೀತಿಲೆಲ್ಲ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ನಾರ್ಮಲ್ ವಾಟರ್ ಅಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಓಕೆನಾ. ಅಂಡ್ ಈ ಒಂದು ಫೇಸ್ ವಾಶ್ ಡರ್ಮಟಾಲಜಿ ಟೆಸ್ಟೆಡ್ ಇದೆ, ಕ್ಲಿನಿಕಲಿ ಪ್ರೂವ್ ಆಗಿದೆ. ಅಂಡ್ ಆಲ್ಸೋ ಮೇನ್ ಆಗಿ ಡರ್ಮಟಾಲಜಿಸ್ಟ್ಗಳು ರೆಡಿ ಮಾಡಿರೋಂಥದ್ದು ಸ್ಕಿನ್ ಡಾಕ್ಟರ್ಸ್ ಗಳೆಲ್ಲ ಇರ್ತಾರೆ ನೋಡಿ. ಸೊ ಅವರು ರೆಡಿ ಮಾಡಿರೋಂಥ ಈ ಒಂದು ಫೇಸ್ ವಾಶ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಇದು ತುಂಬಾ ವೈರಲ್ ಕೂಡ ಆಗಿದೆ ಅಂಡ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಸಿಗ್ತಾ ಇದೆ. ಬಟ್ ನಾನು ಹೇಳಿರೋ ಹಾಗೆ ನಿಮ್ಮ ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಸೊ ನೀವು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಇದ್ದೀರಾ, ವೈಟ್ ಆಗಬೇಕು ಅಂತ ಹೇಳಿದ್ರೆ ಇದು ವರ್ಕ್ ಆಗೋದಿಲ್ಲ. ಇದೊಂದೇ ಅಂತ ಅಲ್ಲ, ಯಾವುದೇ ರೀತಿ ಕ್ರೀಮ್ಸ್ಗಳು, ಯಾವುದೇ ರೀತಿ ಪ್ರಾಡಕ್ಟ್ಗಳು ಯಾವುದು ಕೂಡ ಇಲ್ಲ. ಸುಮ್ಮನೆ ಆ ರೀತಿ ಆಡ್ ಏನಾದ್ರು ತೋರಿಸ್ತಿದ್ದಾರೆ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು, ನಿಮ್ಗೆ ಸ್ಕಿನ್ ಎಲ್ಲದೂ ಕೂಡ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಸೊ ಈ ಒಂದು ಫೇಸ್ ವಾಶ್ ನೀವು ಚೂಸ್ ಮಾಡ್ಬೋದು ಫ್ರೆಂಡ್ಸ್, ಸರಿನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.